ಬಿಗ್ ಬಾಸ್ ಮನೆ ಮತ್ತೊಮ್ಮೆ ರಣರಂಗವಾಗಿದ್ದು ಈ ಬಾರಿ ಸಂಗೀತ ಹಾಗೆ ಕಾರ್ತಿಕ್ ನಡುವಿನ ಜಗಳ ತಾರಕಕ್ಕೆ ಹೋಗಿದೆ. ಬಿಗ್ ಬಾಸ್ 10ನೇ ಸೀಸನ್ನ ಫಿನಾಲೆ ಸಮೀಪಿಸ್ತಾ ಇದ್ದಂತೆ ಸ್ಪರ್ಧಿಗಳ ನಡುವೆ ಪೈಪೋಟಿ ಬಹಳ ಜೋರಾಗಿನೇ ನಡೀತಾ ಇದೆ. ಫಿನಾಲೆ ವೇದಿಕೆ ಹತ್ತೋದಕ್ಕೆ ಸ್ನೇಹಿತರೇ ಬದ್ಧ ವೈರಿಗಳಂತೆ ಕಾದಾಟ ನಡೆಸ್ತಾ ಇದ್ದಾರೆ. ಇದಕ್ಕೆ ಅನುಗುಣವಾಗಿ ಸ್ವತಃ ಬಿಗ್ ಬಾಸ್ ಎಲ್ಲಾ ಸ್ಪರ್ಧಿಗಳಿಗೂ ಟಾಸ್ಕ್ನಲ್ಲಿ ಅವಕಾಶವನ್ನ ಕೊಡ್ತಾ ಇದ್ದಾರೆ. ಈ ಮೂಲಕ ಸ್ಪರ್ಧಿಗಳು ತಮ್ಮ ಪ್ರತಿಸ್ಪರ್ಧಿಗಳನ್ನ ಆಯ್ಕೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದಲೇ ಆರಿಸಿಕೊಳ್ತಿದ್ದಾರೆ. ಕಾರಣ ತಮ್ಮ ಪ್ರತಿಸ್ಪರ್ಧಿಗಳು ಪಾಯಿಂಟ್ನಲ್ಲಿ ಹೆಚ್ಚು ಅಂಕಗಳನ್ನ ಪಡ್ಕೋಬಾರದು ಎಂಬ ಕಾರಣಕ್ಕೆ. ತಾವೇ ಬಿಗ್ ಬಾಸ್ ಫಿನಾಲೆಯಲ್ಲಿ ಮೊದಲು ಕಾಣಿಸಿಕೊಳ್ಬೇಕು ಎಂಬ ಆಸೆ ಪ್ರತಿಯೊಬ್ಬ ಸ್ಪರ್ಧಿಗಳಲ್ಲಿ ಇದೆ. ಟಿಕೆಟ್ ಟು ಫಿನಾಲೆ ಟಾಸ್ಕ್ 4ನೇ ಹಂತದ ಸಂದರ್ಭದಲ್ಲಿ ಕಾರ್ತಿಕ್ ಹಾಗೂ ಸಂಗೀತ ಅವರ ಮಧ್ಯೆ ಮತ್ತೆ ಜಗಳ ತಾರಕಕ್ಕೆ ಹೋಗಿದೆ. ಹೌದು, ಬಿಗ್ ಬಾಸ್ 4ನೇ ಅವಕಾಶವನ್ನ ಇವತ್ತು ವಿನಯ್ ಅವರಿಗೆ ಕೊಟ್ಟಿದ್ದಾರೆ ಅಂತ ಗೇಮ್ ನೋಡುವಾಗ ಕಾಣಿಸುತ್ತೆ. ಯಾಕಂದ್ರೆ ಈ ಗೇಮ್ನಲ್ಲಿರುವ ಸ್ಪರ್ಧಿಗಳು ವರ್ತೂರ್ ಸಂತೋಷ್, ನಮ್ರತಾ ಹಾಗೆ ಕಾರ್ತಿಕ್, ವಿನಯ್. ಇವರಲ್ಲಿ ವರ್ತೂರ್ ಸಂತೋಷ್ ಹಾಗೂ ನಮ್ರತಾಗೆ ಈ ಹಿಂದೆನೆ ಬಿಗ್ ಬಾಸ್ ಅವಕಾಶವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಕಾರ್ತಿಕ್ ಅಥವಾ ವಿನಯ್ ಇಬ್ಬರಲ್ಲಿ ಒಬ್ರಿಗೆ ಈ ಅವಕಾಶ ಸಿಕ್ಕಿರ್ಬೋದು. ಆದ್ರೆ ಕಾರ್ತಿಕ್ಗೆ ಇಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ 3ನೇ ಹಂತದ ಟಾಸ್ಕ್ ನಲ್ಲಿ ಸಂಗೀತ್ ಅವರು ಗೆದ್ದಿದ್ರು. ಹಾಗಾಗಿ ಅವರಿಗೆ ಈ ಗೇಮ್ ನಲ್ಲಿ ಒಬ್ರನ್ನ ಹೊರಗಿಡುವ ಅಧಿಕಾರ ಇರುತ್ತೆ. ಆಗ ಸಂಗೀತ ವಿನಯ್ ಅವರ ಬದಲಿಗೆ ಕಾರ್ತಿಕ್ ಅವರನ್ನ ಹೊರಗಿಟ್ಟಿದ್ದಾರೆ. ಈ ಮೂಲಕ ಗೊತ್ತಾಗುತ್ತೆ ಕಾರ್ತಿಕ್ ಅವರಿಗೆ ಬಿಗ್ ಬಾಸ್ ಈ ಅವಕಾಶವನ್ನ ಕೊಟ್ಟಿಲ್ಲ, ಬದಲಾಗಿ ವಿನಯ್ ಅವರಿಗೆ ಕೊಟ್ಟಿರೋದು ಅಂತ. ಕಾರ್ತಿಕ್ನ ಸಂಗೀತ ಗೇಮ್ನಿಂದ ಆಚೆ ಇಟ್ಟಿದ್ದಾರೆ ಎಂಬ ಕಾರಣಕ್ಕೆ ಕಾರ್ತಿಕ್ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಸಂಗೀತ ಮೇಲೆ ರೇಗಾಡಿದ್ದಾರೆ. ಅಂದಹಾಗೆ ಈ ಗೇಮ್ ಆರಂಭ ಆಗೋದಕ್ಕೂ ಮುನ್ನ ವಿನಯ್ ಅವರು ಸಂಗೀತ ಜೊತೆ ಕೂತು ಹೇಳಿದ್ದಾರೆ, ನಿನ್ಗೆ ಒಬ್ರನ್ನ ತೆಗೆದು ಇನ್ನೊಬ್ರನ್ನ ಹಾಕುವ ಅಡ್ವಾಂಟೇಜ್ ಬರುತ್ತೆ ಅಂತ. ಇದಕ್ಕೆ ಸಂಗೀತ ಅವರು ನಾನ್ ಫಸ್ಟ್ ಕಾರ್ತಿಕ್ನ ತೆಗೆಯೋದು ಅಂತ ಹೇಳಿರ್ತಾರೆ. ಆಮೇಲೆ 4ನೇ ಗೇಮ್ ಶುರುವಾಗುತ್ತೆ. ಸಂಗೀತ ಅವರು ಮೊದಲೇ ಹೇಳಿದಂತೆ ಕಾರ್ತಿಕ್ನ ತೆಗಿತಾರೆ. ನನ್ಗೂ ಕೂಡ ಕಾರ್ತಿಕ್ ಅವರು ಆಡೋದು ಇಷ್ಟ ಇಲ್ಲ, ಕಾರ್ತಿಕ್ನ ನಾನು ತೆಗಿಬೇಕು ಅಂತಿದ್ದೀನಿ ಅಂತ ಹೇಳಿದ್ದಾರೆ. ಹೀಗೆ ಆಟ ಎಲ್ಲ ಮುಗಿದ್ಮೇಲೆ ಮನೆಯೊಳಗೆ ಕಾರ್ತಿಕ್ ಅವರು ಸಂಗೀತಗೆ ವುಮೆನ್ ಕಾರ್ಡ್ ಅಂತ ಪದ ಬಳಕೆಯನ್ನ ಮಾಡಿದ್ದಾರೆ. ಇದು ಸಂಗೀತ ಕೋಪಕ್ಕೆ ಕಾರಣವಾಗಿ ವುಮೆನ್ ಕಾರ್ಡ್ ಅಂತೆಲ್ಲ ಹೇಳ್ಬೇಡಿ ಕಾರ್ತಿಕ್ ಅಂತ ಜೋರಾಗಿ ಹೇಳಿದ್ದಾರೆ. ಇದಕ್ಕೆ ಕಾರ್ತಿಕ್ ನಾನೇನ್ ಮಾಡ್ಬೇಕು ಅನ್ನೋದನ್ನ ಯಾರು ನನಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಗೀತ ಅವರು ನಿಮ್ಮ ಕ್ಯಾರೆಕ್ಟರ್ ಏನು ಅನ್ನೋದು ತೋರಿಸ್ತಿದೆ ಅಂತ ಹೇಳ್ತಾರೆ. ಆಗ ಕಾರ್ತಿಕ್ ಅವರು ಈ ಮಾತಿಗೆ ಸಿಟ್ಟಾಗಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡುವ ಅರ್ಹತೆ, ಯೋಗ್ಯತೆ ಯಾವುದು ಕೂಡ ನಿನ್ಗಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಕಾರ್ತಿಕ್ ಅವರು ಸುಖ ಸುಮ್ಮನೆ ಸಂಗೀತ ಜೊತೆ ಜಗಳ ಮಾಡಬೇಕು ಅಂತ ಈ ರೀತಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಯಾಕಂದ್ರೆ ಸಂಗೀತಗೆ ಅಧಿಕಾರ ಇದೆ, ಅವರು ಯಾರನ್ನ ಬೇಕಾದ್ರೂ ಕೂಡ ಗೇಮ್ನಿಂದ ಆಚೆ ಇಡ್ಬೋದು ಅಂತ. ಹೀಗಾಗಿ ಕಾರ್ತಿಕ್ ಅವರನ್ನ ಗೇಮ್ನಿಂದ ಆಚೆ ಇಟ್ಟಿದ್ದಾರೆ. ಇದು ಅವರ ಸ್ವಂತ ನಿರ್ಧಾರ. ಇದನ್ನ ಕಾರ್ತಿಕ್ ಪ್ರಶ್ನೆ ಮಾಡಿದ್ದು ತಪ್ಪು. ಯಾಕಂದ್ರೆ ಈ ಹಿಂದೆ ಕೂಡ ಕಾರ್ತಿಕ್ನ ಆಟದಿಂದ ವರ್ತೂರ್ ಸಂತೋಷ್ ಅವರು ಹೊರಗಿಟ್ಟಿದ್ದಾರೆ. ಆಗ ವಾಯ್ಸ್ ರೈಸ್ ಮಾಡದ ಕಾರ್ತಿಕ್ ಸಂಗೀತ ಅವರು ಹೇಳಿದಾಗ ಯಾಕೆ ವಾಯ್ಸ್ ರೈಸ್ ಮಾಡಬೇಕಿತ್ತು ಅಂತ ವೀಕ್ಷಕರು ಕೂಡ ಕೇಳ್ತಾ ಇದ್ದಾರೆ. ಒಟ್ನಲ್ಲಿ ಸಂಗೀತ ಜೊತೆ ಜಗಳ ಮಾಡಬೇಕಿತ್ತು, ಆ ಕಾರಣಕ್ಕೆ ಈ ವಿಚಾರವನ್ನ ಮನೆಯೊಳಗೆ ತೆಗೆದು ಜಗಳ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವೊಬ್ರು ಹೇಳುವ ಪ್ರಕಾರ ಕಾರ್ತಿಕ್ ಹಾಗೆ ಸಂಗೀತ ಅವರ ಜಗಳ ಶುರುವಾಗೋದ್ರ ಹಿಂದೆ ವಿನಯ್ ಅವರ ಕೈವಾಡ ಇದ್ದಂತೆ ಕಾಣಿಸ್ತಿದೆ ಅಂತ ಹೇಳಿದ್ದಾರೆ. ಕಾರಣ ಸಂಗೀತ ಅವರು ವಿನಯ್ ಜೊತೆ ಮಾತನಾಡಿ ಆನಂತರ ಕಾರ್ತಿಕ್ನ ಗೇಮ್ನಿಂದ ಆಚೆ ಇಟ್ರು ಅನ್ನೋದು ಕೆಲವರ ಆರೋಪ. ಆದ್ರೆ ಅದು ನಿಜ ಅಲ್ಲ. ಯಾಕಂದ್ರೆ ಸಂಗೀತ ಅವರು ಯಾರು ಹೇಳಿದ್ದನ್ನು ಕೂಡ ಕೇಳೋದಿಲ್ಲ. ತಮಗೆ ಏನ್ ಅನ್ಸುತ್ತೋ ಅದನ್ನೇ ಅವರು ಮಾಡೋದು. ಇನ್ಯಾರೋ ಹೇಳಿರೋದನ್ನ ಕೇಳಿ ಅವರು ನಿರ್ಧಾರ ತಗೊಳ್ಳುವ ವ್ಯಕ್ತಿನೇ ಅಲ್ಲ. ಹಾಗಾಗಿ ಕಾರ್ತಿಕ್ ಬೇಕು ಅಂತಾನೆ ಜಗಳ ಮಾಡಿದ್ದಾರೆ ಅಂತ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇಲ್ಲಿ ವಿನಯ್ದು ತಪ್ಪಿಲ್ಲ, ಸಂಗೀತದು ತಪ್ಪಿಲ್ಲ. ವಿಶೇಷ ಅಧಿಕಾರ ಇತ್ತು, ಯಾರನ್ನ ಹೊರಗಿಡಬೇಕು ಅನ್ನೋದು ಸಂಗೀತ ಅವರ ತಲೆಯಲ್ಲಿ ಮೊದಲೇ ಇತ್ತು. ಹಾಗಾಗಿ ಕಾರ್ತಿಕ್ನ ಆಚೆ ಇಟ್ಟಿದ್ದಾರೆ. ಇಲ್ಲಿ ವೀಕ್ಷಕರು ಹೇಳೋ ಪ್ರಕಾರ ಕಾರ್ತಿಕ್ಗೆ ವರ್ತೂರ್ ಸಂತೋಷ್ ಕೂಡ ಗೇಮ್ನಿಂದ ಆಚೆ ಇಟ್ಟಿದ್ದಾರೆ. ಆವಾಗ ಮಾತನಾಡೋಕೆ ಆಗದ ಕಾರ್ತಿಕ್ ಸಂಗೀತ ಜೊತೆ ಜಗಳ ಮಾಡಬೇಕು ಅಂತಾನೆ ತುದಿಗಾಲಲ್ಲಿ ನಿಂತು ಕಾಯ್ತಿರುವಂತೆ ಇದೆ. ಕಾರ್ತಿಕ್ನ ಹೊರಗಿಡೋದು ಅದು ಅವರಿಷ್ಟ. ಅದಕ್ಕೆ ವುಮೆನ್ ಕಾರ್ಡ್ ಅಂತ ಪದ ಬಳಕೆ ಮಾಡಿದ್ದು ಸರಿಯಲ್ಲ. ಹೋದ ವಾರ ಶನಿ ಅಂತ ಹೇಳಿ ನಾನೇನು ಹೇಳೇ ಇಲ್ಲ ಎಂಬಂತೆ ಕಿಚ್ಚನ ಮುಂದೆ ನಟಿಸಿದ್ರು. ಈ ವಾರ ಮಾತ್ರ ಕಿಚ್ಚ ಸುದೀಪ್ ಅವರು ಕಾರ್ತಿಕ್ನ ಬಿಡಬಾರ್ದು. ಈ ವಾರ ಪೂರ್ತಿ ಭಾರಿ ಎಗರಾಡ್ತಾನೆ ಬಂದಿದ್ದಾರೆ ಕಾರ್ತಿಕ್. ಸರಿಯಾಗಿ ಬೆಂಡೆತ್ಬೇಕು ಅಂತಿದ್ದಾರೆ ವೀಕ್ಷಕರು. ಅಷ್ಟೇ ಅಲ್ಲ, ವುಮೆನ್ ಕಾರ್ಡ್ ಎಂಬ ಪದ ಬಳಕೆಯನ್ನ ಅಲ್ಲಿನ ಸ್ಪರ್ಧಿಗಳು ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ಇದನ್ನ ಸ್ಟಾಪ್ ಮಾಡಬೇಕು ಅಂತ ವೀಕ್ಷಕರು ಒತ್ತಾಯಿಸ್ತಾ ಇದ್ದಾರೆ. ಇನ್ನು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಮತ್ತೊಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಈ ಟಾಸ್ಕ್ ನ ತುಕಾಲಿ ಸಂತೋಷ್ಗೆ ಕೊಟ್ಟಿರುವ ಸಾಧ್ಯತೆ ತುಂಬಾನೇ ಇದೆ. ಇವರು ಕಾರ್ತಿಕ್ ಹೆಸರನ್ನ ತಗೊಂಡಿದ್ದಾರೆ. ಅದೇ ರೀತಿ ವಿನಯ್, ನಮ್ರತಾ ಹೆಸರನ್ನ ತಗೊಂಡು ಒಟ್ಟು 4 ಜನ ಈ ಆಟವನ್ನ ಆಡಿದ್ದಾರೆ. ಈ ಟಾಸ್ಕ್ ನಲ್ಲಿ ಕಾರ್ತಿಕ್ ಅವರು ಗೆದ್ದಿದ್ದಾರೆ ಅಂತ ಕಾಣಿಸುತ್ತೆ. ಇದನ್ನ ಯಾವ ಆಧಾರದ ಮೇಲೆ ಹೇಳ್ತೀರಿ ಅಂತ ಹೇಳೋದಾದ್ರೆ, ಕಾರ್ತಿಕ್ ಅವರು ಈ ಆಟದ ನಂತರ ತುಂಬಾನೇ ಖುಷಿಯಾಗಿದ್ದಾರೆ.
ಅಷ್ಟೇ ಅಲ್ಲ, ವರ್ತೂರ್ ಸಂತೋಷ್ ಅವರು ಕಾರ್ತಿಕ್ ಹತ್ರ ಬಂದು ಅದೇನಂತ ಆಟ ಆಡಿದ್ರಿ ಅಂತೆಲ್ಲ ಹೊಗಳಿದ್ದಾರೆ. ಆಗ ಕಾರ್ತಿಕ್ ಅವರು ನನ್ನನ್ನ ಇಷ್ಟು ದಿನ ಆಟಕ್ಕೆ ಸೇರಿಸಿಕೊಂಡಿಲ್ಲ, ಆ ಕೋಪವನ್ನ ಇವತ್ತು ತೀರಿಸಿಕೊಂಡೆ ಅಂತ ವರ್ತೂರ್ ಸಂತೋಷ್ ಹತ್ರ ಕಾರ್ತಿಕ್ ಅವರು ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಕಾರ್ತಿಕ್ಗೆ ಸಂಗೀತ ಮೇಲೆ ಕೋಪ ಇತ್ತು, ಅದನ್ನ ಇವತ್ತು ತೀರಿಸಿಕೊಂಡು ಗೆದ್ದು ಬೀಗಿದೆ ಅಂತ ಎಂಬ ಅರ್ಥದಲ್ಲಿ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ತುಕಾಲಿ ಸಂತೋಷ್ ಅವರು ಕಾರ್ತಿಕ್ ಅವರನ್ನ ಪ್ರತಿಸ್ಪರ್ಧಿಯಾಗಿ ಆರಿಸಿದ ನಂತರ ಗೆದ್ದಿದ್ದಾರೋ ಅಥವಾ ಕಾರ್ತಿಕ್ಗೆ ಸ್ವತಃ ಅವಕಾಶ ಸಿಕ್ಕಿ ಆ ಟಾಸ್ಕ್ ನಲ್ಲಿ ಆಡಿ ಗೆದ್ದಿದ್ದಾರೋ ಅನ್ನೋದು ಸ್ಪಷ್ಟವಾಗಿ ಗೊತ್ತಿಲ್ಲ. ಒಟ್ನಲ್ಲಿ ಕಾರ್ತಿಕ್ ಅವರು ಗೆದ್ದಿರೋದು ಮಾತ್ರ ನಿಜ. ಇನ್ನು ಪಾಯಿಂಟ್ಸ್ ವಿಚಾರಕ್ಕೆ ಬರೋದಾದ್ರೆ, ಈಗ ಲೀಡ್ ನಲ್ಲಿರೋದು ವರ್ತೂರ್ ಸಂತೋಷ್ ಅವರು. ಅತಿ ಹೆಚ್ಚು ಅಂಕವನ್ನ ಪಡೆದು ಫಿನಾಲೆಗೆ ಹೋಗುವ ಸ್ಪರ್ಧಿ ವರ್ತೂರ್ ಸಂತೋಷ್ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಇಲ್ಲಿ ವಿನಯ್ ಅವರಿಗೆ ಟಾಸ್ಕ್ ನಲ್ಲಿ ಮೈಕಲ್ ಅವರು ಕೊಟ್ಟಿರುವ ವಿಶೇಷ ಅಧಿಕಾರ ಇರೋದ್ರಿಂದ ವಿನಯ್ ಅವರು ಫಿನಾಲೆಗೆ ಹೋಗುವ ಮೊದಲ ಸ್ಪರ್ಧಿಯಾದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಇಲ್ಲಿ ವಿನಯ್ ಅವರಿಗೆ ಯಾವ ರೀತಿಯ ಅಡ್ವಾಂಟೇಜ್ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ನಮ್ಮ ಪ್ರಕಾರ ಇಷ್ಟು ದಿನ ಟಾಸ್ಕ್ ಗೆದ್ದ ಸ್ಪರ್ಧಿಗಳಿಗೆ 100 ಅಂಕಗಳು ಸಿಗ್ತಾ ಇತ್ತು. ಆದ್ರೆ ವಿನಯ್ ಅವರಿಗೆ ಅಡ್ವಾಂಟೇಜ್ ಇರೋ ಕಾರಣ ಅತಿ ಹೆಚ್ಚು ಅಂಕ ಕೊಟ್ಟು ಟಾಸ್ಕ್ ಅನ್ನ ಆಡಿಸ್ತಾರೆ ಎಂಬ ಮಾತುಗಳು ಕೂಡ ಇದೆ. ಒಂದು ವೇಳೆ ವಿನಯ್ಗೆ ಈ ಆಫರ್ ಸಿಕ್ಕಿದ್ರೂ ಕೂಡ ಅವರು ಟಾಸ್ಕ್ ಅನ್ನ ಸೋತ್ರೆ ಫಿನಾಲೆಗೆ ವರ್ತೂರ್ ಸಂತೋಷ್ ಅವರು ಹೋಗೋದ್ರಲ್ಲಿ ಅನುಮಾನ ಪಡಬೇಕಾಗಿಲ್ಲ. ಯಾಕಂದ್ರೆ ವರ್ತೂರ್ ಸಂತೋಷ್ ಅವರು ಈಗಾಗಲೇ ಲೀಡ್ ನಲ್ಲಿ ಇದ್ದಾರೆ. ಇವರಿಬ್ಬರ ಪೈಕಿ ಒಬ್ಬರು ಫಿನಾಲೆಗೆ ತಲುಪೋದು ಪಕ್ಕಾ ಅಂತಾನೆ ಹೇಳ್ಬೋದು. ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಮೊದಲು ಫಿನಾಲೆಗೆ ತಲುಪಬೇಕು ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಇನ್ನು ನಿನ್ನೆಯ ಚದುರಂಗ ಟಾಸ್ಕ್ ವಿಚಾರಕ್ಕೆ ಬರೋದಾದ್ರೆ, ಕಾರ್ತಿಕ್ ಅವರಿಗೆ ತನಿಷಾ ಬಿಸಿ ಮುಟ್ಟಿಸಿ ದೊಡ್ಡತನ ಮೆರೆದಿದ್ದಾರೆ. ಹೌದು, 14ನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ತನಿಷಾ ಅವರನ್ನ ಕಾರ್ತಿಕ್ ನಾಮಿನೇಟ್ ಮಾಡಿದ್ರು. ನಾಮಿನೇಷನ್ ಪ್ರಕ್ರಿಯೆಗೂ ಮುನ್ನ ಟಾಪ್ 2 ನಲ್ಲಿ ನಿಮ್ಮೊಂದಿಗೆ ಯಾರಿರ್ಬೇಕು ಅಂತ ಬಿಗ್ ಬಾಸ್ ತನಿಷಾಗೆ ಕೇಳಿದಕ್ಕೆ ಕಾರ್ತಿಕ್ ಹೆಸರನ್ನ ತಗೊಂಡಿದ್ರು. ಆದ್ರೆ ಕಾರ್ತಿಕ್ ಮಾತ್ರ ತನಿಷಾ ಹೆಸರನ್ನ ಹೇಳಿರೋದಿಲ್ಲ. ಅಷ್ಟೇ ಅಲ್ಲ, ಕಾರ್ತಿಕ್ ಅವರು ತನಿಷಾರನ್ನ ಡೇಂಜರ್ ಝೋನ್ಗೆ ಬೇರೆ ತಳ್ಳಿದ್ರು. ಹೀಗಾಗಿ ಕಾರ್ತಿಕ್ ಮೇಲೆ ತನಿಷಾ ಕೋಪಗೊಂಡಿದ್ರು, ಕಣ್ಣೀರನ್ನ ಹಾಕಿದ್ರು. ಹಾಗಂತ ತನಿಷಾ ಕಾರ್ತಿಕ್ ಮೇಲೆ ಹಾಗೆ ಸಾಧಿಸಿಲ್ಲ. ಬದಲಾಗಿ ಕಾರ್ತಿಕ್ಗೂ ಒಳ್ಳೇದಾಗ್ಲಿ ಅಂತ ಟಾಸ್ಕ್ ನಲ್ಲಿ ಭಾಗವಹಿಸುವ ಅವಕಾಶವನ್ನ ತನಿಷಾ ಕೊಡ್ತಾರೆ. ಈ ಮೂಲಕ ತನಿಷಾ ದೊಡ್ಡತನ ಮೆರೆದಿದ್ದಾರೆ. ಬಿಗ್ ಬಾಸ್ ತನಿಷಾಗೆ ಕೊಟ್ಟಿರೋದು ಚದುರಂಗದ ಆಟ. ಇದರ ಅನುಸಾರ ತನಿಷಾ ತಮ್ಮ 3 ಪ್ರತಿಸ್ಪರ್ಧಿಗಳನ್ನ ಆರಿಸಬೇಕಿತ್ತು. ಗಾರ್ಡನ್ ಏರಿಯಾದಲ್ಲಿ ನಿರ್ಮಿಸಲಾಗಿದ್ದ ಚದುರಂಗದ ಚೌಕಟ್ಟಿನೊಳಗೆ ಬಿಳಿ ಹಾಗೂ ಕಪ್ಪು ಬಣ್ಣದ 64 ಚೌಕಾಕಾರದ ತುಂಡುಗಳಿತ್ತು. 4 ಸ್ಪರ್ಧಿಗಳು ಒಂದೊಂದು ಚೌಕಾಕಾರದ ತುಂಡಿನ ಮೇಲೆ ನಿಂತು ಸರದಿಯಲ್ಲಿ ಒಬ್ಬರ ನಂತರ ಒಬ್ರು ಚದುರಂಗದಲ್ಲಿ ಕುದುರೆ ಸಾಗಿಸಿದಂತೆ ಚಲಿಸಬೇಕು. ಚಲಿಸಿದಾಗ ಬಿಳಿ ಮತ್ತು ಕಪ್ಪು ಬಣ್ಣದ ಚೌಕದ ಮೇಲೆ ನಿಲ್ಬೇಕು. ಕೆಂಪು ಬಣ್ಣ ಸಿಕ್ಕರೆ ಅವರು ಔಟ್ ಆದಂತೆ. ಅಂತಿಮವಾಗಿ ಉಳಿಯುವ ಸ್ಪರ್ಧಿ ಆಟದಲ್ಲಿ ಮೊದಲನೇ ಸ್ಥಾನ ಪಡೆದು 100 ಅಂಕವನ್ನ ಪಡಿತಾರೆ. ಇಲ್ಲಿ ತನಿಷಾ ಅವರು ತಮ್ಮ ಪ್ರತಿಸ್ಪರ್ಧಿಯನ್ನಾಗಿ ನಮ್ರತಾ ಅವರನ್ನ ಮೊದಲು ಆಯ್ಕೆ ಮಾಡ್ತಾರೆ. ಅವರು ಹೊಸ ವರ್ಷದ ಪಾರ್ಟಿಯಲ್ಲಿ ನಮ್ರತರನ್ನ ಸೆಲೆಕ್ಟ್ ಮಾಡೋದ ಕಾರಣಕ್ಕೆ ಇವಾಗ ತಗೋತಾ ಇದ್ದೀನಿ ಅಂತ ತನಿಷಾ ಹೇಳ್ತಾರೆ. ಇನ್ನು ಕಾರ್ತಿಕ್ ಅವರನ್ನ ತಗೊಂಡು ನನಗೂ ಬ್ರೈನ್ ಇದೆ, ಅದನ್ನ ಯೂಸ್ ಮಾಡ್ತಾ ಇದ್ದೀನಿ, ಯಾರೋ ಹೇಳಿದಕ್ಕೆ ಕನ್ಸಿಡರ್ ಮಾಡ್ತಾ ಇಲ್ಲ ಅಂತ ಹೇಳಿ ಕಾರ್ತಿಕ್ನ ಸೆಲೆಕ್ಟ್ ಮಾಡ್ತಾರೆ. ಅದೇ ರೀತಿ ತುಕಾಲಿ ಸಂತೋಷ್ನ ಪ್ರತಿಸ್ಪರ್ಧಿಯಾಗಿ ತನಿಷಾ ಆಯ್ಕೆ ಮಾಡ್ತಾರೆ. ಆದ್ರೆ ಇಲ್ಲಿ ತನಗೆ ಸಿಕ್ಕ ಅವಕಾಶವನ್ನ ವರ್ತೂರ್ ಸಂತೋಷ್ ಅವರು ಬಳಸಿ ಕಾರ್ತಿಕ್ನ ಆಟದಿಂದ ಹೊರಗಿಡ್ತಾರೆ. ಇದೇನೇ ಆಗಿದ್ರೂ ಕೂಡ ತನಿಷಾ ಅವರು ಕಾರ್ತಿಕ್ನ ಆಟಕ್ಕೆ ಸೇರಿಸಿಕೊಂಡು ದೊಡ್ಡತನವನ್ನ ಮೆರೆದಿದ್ರು. ಆದ್ರೆ ಕಾರ್ತಿಕ್ ಅವರು ತನಿಷಾರನ್ನ ಆಟಕ್ಕೆ ಸೇರಿಸಿಕೊಳ್ತಾರೆ ಇಲ್ವೋ ಅನ್ನೋದನ್ನ ಕಾದು ನೋಡ್ಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.